ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನ ಗ್ರಂಥ 64ನೇ ಅಧ್ಯಾಯ 8ನೇ ವಚನ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈಕೆಲಸವೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದ ಅರ್ಥ ನಾವು ನೋಡಿಕೊಳ್ಳುವುದಾದರೆ, ಕುಂಬಾರನು ಹೇಗೆ ಒಂದು ಜೇಡಿ ಮಣ್ಣಿನಿಂದ ಮಡಿಕೆಯನ್ನು ಹೇಗೆ ಸೂಕ್ಷ್ಮತೆಯಿಂದ ತುಂಬಾ ತಾಳ್ಮೆಯಿಂದ ಸೃಷ್ಟಿಸಿದ್ದಾರೋ, ಅದೇ ರೀತಿಯಲ್ಲಿ ದೇವರು ನಮಗೆ ಜೇಡಿ ಮಣ್ಣಿನಿಂದ ತುಂಬಾ ತಾಳ್ಮೆಯಿಂದ ಸೂಕ್ಷ್ಮತೆಯಿಂದ ನಮ್ಮನ್ನು ರೂಪಿಸಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ತುಂಬಾ ನಮ್ರತೆಯಿಂದ ಕೃತಜ್ಞತೆಯಿಂದ ದೇವರನ್ನು ಸ್ತುತಿಸಬೇಕೆಂತ ಈ ವಾಕ್ಯ ತಿಳಿಸಿಕೊಡುತ್ತದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಉನ್ನತನು ಮಹೋನ್ನತನಾದ ತಂದೆಸಪ್ಪ, ನಾಮಕ್ಕೆ ಕೋಟಿ ಸ್ತೋತ್ರಗಳು ರಾಜ. ಕರ್ತನೆ ಅಪ್ಪ, ನಾವು ಜೇಡಿ ಮಣ್ಣು ಆಗಿರುವ ಕರ್ತನೆ, ನೀ ಕುಂಬಾರನ ಆಗಿದ್ದಿಲ್ಲ ಕರ್ತನೆ ಅಪ್ಪ. ಹೇಗೆ ನಮ್ಮನ್ನು ಸೃಷ್ಟಿ ಮಾಡಿದ್ದಿಲ್ಲ ಕರ್ತನೆ, ಅದೇ ರೀತಿಯಲ್ಲಿ ಕರ್ತನೆ ನಿಮ್ಮಲ್ಲಿ ನಾನು ನಮ್ರತೆಯಿಂದ ಇರುವ ಹಾಗೆ ಸಹಾಯ ಮಾಡಬೇಕೆಂದಪ್ಪ. ನಿನ್ನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವನ ತಂದೆ. ಆಮೇನ್.